ಹಾಯ್, ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಪಾಲಕ್ ಸೊಪ್ಪಿಂದ ಮಸೊಪ್ಪು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬಾಣಂತಿಯರಿಗೆ ಪಾಲಕಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸ್ಕಿಪ್ ಮಾಡದೆ ವಿಡಿಯೋ ಕಂಪ್ಲೀಟಾಗಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ RKG ವೀಕ್ಷ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಪಾಲಕ್ ಮಸೊಪ್ಪು ಮಾಡೋದಕ್ಕೆ ನಾನಿಲ್ಲಿ 1 ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಅದು ಚೆನ್ನಾಗಿ ಬಿಸಿ ಆದಮೇಲೆ ನೀಟಾಗಿ ವಾಶ್ ಮಾಡಿರೋ ಅಂಥ ಸೊಪ್ಪನ್ನು ಬೇಯೋದಕ್ಕೆ ನೀರಲ್ಲಿ ಹಾಕ್ತಾ ಇದ್ದೀನಿ. ಒಂದು 5 to 10 ಮಿನಿಟ್ಸ್ ಬೆಂದರೆ ಸಾಕಾಗುತ್ತೆ. ಇದು ಕುಕ್ಕರಲ್ಲೆಲ್ಲ ಕೂಗಿಸೋ ಅವಶ್ಯಕತೆ ಇಲ್ಲ. ಸೊ ಈ ಥರ ಬಿಸಿನೀರಲ್ಲಿ 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ನೋಡಿ, ಇಲ್ಲಿ ನಾನು ಸೊಪ್ಪನ್ನು ಮುಳುಗೋಷ್ಟು ಮಾತ್ರ ನೀರು ಇಟ್ಕೊಂಡಿದ್ದೀನಿ, ಜಾಸ್ತಿನೂ ಇಟ್ಕೊಂಡಿಲ್ಲ. 10 ಮಿನಿಟ್ಸ್ ಆದಮೇಲೆ ನೋಡಿ ಚೆನ್ನಾಗಿ ಬೆಂದಿದೆ ಸೊಪ್ಪು. ಸ್ಟವ್ ಆಫ್ ಮಾಡಿ ಸೊಪ್ಪನ್ನು ನೀರಿಂದ ತೆಗೆದು ಒಂದು ತಟ್ಟೆಯಲ್ಲಿ ಕೂಲ್ ಆಗೋಕ್ಕೆ ಇಡಬೇಕು. ಈ ಥರ ಮಾಡೋದ್ರಿಂದ ಸೊಪ್ಪು ಕಪ್ಪಾಗೋದಿಲ್ಲ. ಬಿಸಿ ನೀರಲ್ಲೇ ತುಂಬ ಹೊತ್ತು ಬಿಟ್ಬಿಟ್ರೆ ಸೊಪ್ಪು ಕಪ್ಪಗಾಗ್ಬಿಡುತ್ತೆ, ಕಲರ್ ಕೂಡ ಚೆನ್ನಾಗಿರೋದಿಲ್ಲ. ಪಾಲಕ್ ಸೊಪ್ಪನ್ನು ಬಾಣಂತಿಯಲ್ಲಿ ಏನಕ್ಕೆ ಕೊಡಬೇಕು ಅಂದರೆ ಇದರಲ್ಲಿ ಐರನ್ ಕಂಟೆಂಟ್ ತುಂಬ ಇರುತ್ತೆ, ಜೊತೆಗೆ ತಾಯಿಯ ಎದೆ ಹಾಲನ್ನು ಕೂಡ ಜಾಸ್ತಿ ಮಾಡುತ್ತೆ. ಈಗ ಸೊಪ್ಪು ಕೂಲ್ ಆಗೋ ಅಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಇದು ಬೇಯಿಸಿರೋ ಅಂಥ ಬೇಳೆ ಜೊತೆಗೆ ಬೇಳೆಕಟ್ಟು 1 ಸ್ಪೂನಷ್ಟು ಬೇಳೆ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಮಸಾಲೆಗೆ ಸ್ವಲ್ಪ ಕಾಯಿ ತುರಿ, 1 ಟೊಮ್ಯಾಟೊ, 1 ಈರುಳ್ಳಿ, 5 ರಿಂದ 6 ಬೆಳ್ಳುಳ್ಳಿ ಎಸಳು, ಸ್ವಲ್ಪ ಹುರಿಗಡಲೆ. ಬಾಣಂತಿಗೋಸ್ಕರ ಮಾಡೋದಾದರೆ ಹುರಿಗಡಲೆ ಬೇಡ, ಜೊತೆಗೆ ಹಸಿಕಾಯಿ ಬದಲಾಗಿ ಕೊಬ್ಬರಿನ ಯೂಸ್ ಮಾಡ್ಬೋದು. ಸೊ ಈಗ ಇಷ್ಟನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ, ಜೊತೆಗೆ 1 ಸ್ಪೂನ್ ಸಾಂಬಾರ್ ಪೌಡರ್, ಸ್ವಲ್ಪ ಕರಿಬೇವನ್ನು ಹಾಕಿ, ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈ ರೀತಿ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ನೆಕ್ಸ್ಟು ಒಂದು ಪಾತ್ರೆಯಲ್ಲಿ 2 ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕಿ, ಅದು ಬಿಸಿ ಆದಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಬಾಣಂತಿಯರಿಗಾದರೆ ಸಾಸಿವೆ ಬೇಡ, ಬರೀ ಜೀರಿಗೆ ಸಾಕು. ಜೊತೆಗೆ 1 ಚಿಟಿಕೆಯಷ್ಟು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಳ್ಳೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ನೆಕ್ಸ್ಟು ಕರಿಬೇವನ್ನು ಹಾಕಿ ಒಗ್ಗರಣೆ ಕೊಟ್ಟು ರುಬ್ಬಿರೋವಂಥ ಮಸಾಲೆನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಎಲ್ಲ ಹಸಿ ಖಾರ ಹಾಕಿರೋದ್ರಿಂದ ಒಂದು ಸಲ ಚೆನ್ನಾಗಿ ಕುದಿಸ್ಕೋಬೇಕು. ನೆಕ್ಸ್ಟು ಅದೇ ಮಿಕ್ಸಿ ಜಾರಲ್ಲಿ ಬೇಯಿಸಿರೋವಂಥ ಪಾಲಕ್ ಸೊಪ್ಪನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಸೊಪ್ಪಲ್ಲೇ ನೀರಂಶ ಇರುತ್ತೆ. ಸೊ ಅದೇ ಗ್ರೈಂಡ್ ಆಗುತ್ತೆ, ಸಾಕಾಗುತ್ತೆ. ಈ ಥರ ರುಬ್ಕೊಂಡು ಮಸಾಲೆ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಬೇಯಿಸಿರೋ ಬೇಳೆ ಮತ್ತು ಬೇಳೆಕಟ್ಟನ್ನು ಹಾಕ್ಕೊಂಡು ರುಬ್ಬಿರೋ ಅಂಥ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬಾಡಿಲಿ ಐರನ್ ಕಂಟೆಂಟ್ ಯಾರಿಗೆಲ್ಲ ಕಡಿಮೆ ಇರುತ್ತೆ ಇದನ್ನು ವಾರಕ್ಕೆ 2 ಸಲ ತಿಂತಾ ಬನ್ನಿ. ಜೊತೆಗೆ ಡೆಲಿವರಿ ಆದಮೇಲೆ ಬಾಣಂತಿಯರಿಗೆ ಬಾಡಿ ತುಂಬ ವೀಕ್ ಆಗಿರುತ್ತೆ ಅಂತ ಕ್ಯಾಲ್ಶಿಯಂ ಟ್ಯಾಬ್ಲೆಟ್, ಐರನ್ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾರೆ. ಸೊ ಆ ಥರ ಸಪ್ಲಿಮೆಂಟ್ಸ್ ತೊಗೊಳ್ಳೋದಕ್ಕಿಂತ ಈ ಥರ ನ್ಯಾಚುರಲ್ ಆಗಿ ತೊಗೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಬಾಡಿಗೆ. ಸೊ ನೋಡಿ, ಚೆನ್ನಾಗಿ ಈ ಥರ ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬಿಸಿ ಅನ್ನ ಮುದ್ದೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್, ಇದು ತುಂಬ ಚೆನ್ನಾಗಿರುತ್ತೆ. ಸೊ ಬಾಣಂತಿಯರಿಗೂ ಅಷ್ಟೇ, ಡೆಲಿವರಿ ಆಗಿ 1 ಮಂತ್ ಕಂಪ್ಲೀಟ್ ಆದಮೇಲೆ ಪಾಲಕ್ ಮತ್ತು ಸಬಾಕ್ಷಿ ಎಲ್ಲನೂ ಕೊಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.